ನೆಕ್ಸ್ಟ್ ಮುಳಬಾಗ್ಲಲ್ಲಿ MLA ಗೆದ್ಕೊಂಬ ಅಂತ ಹೇಳ್ರಿ. ಯಾಕೆ ಸಮೃದ್ಧಿ ಮಂಜುಗೆ ರೆಸ್ಪೆಕ್ಟ್ ಆಗಿ ಗೌರವವಾಗಿ ಒಂದ್ಸಾರಿ MLA ಅವರೇ. ಕ್ಷೇತ್ರ ಡೆವಲಪ್ಮೆಂಟ್ಸ್ ಬಗ್ಗೆ ಯೋಚನೆ ಮಾಡಬೇಕು, ಎಲ್ಲಾನು ವಿಶ್ವಾಸ ತಗಬೇಕು, ಮುಖ್ಯಮಂತ್ರಿ ವಿಶ್ವಾಸ ತಗಬೇಕು. ಫಸ್ಟ್ ಟೈಮ್ MLA ಆಗಿದ್ದೀನಪ್ಪ ಅಂತ. ನಾನು ಕೂಡ ಫಸ್ಟ್ ಟೈಮ್ MLA ಆಗಿದ್ದಾಗ 1.25 ವರ್ಷ ಮೈತ್ರಿ ಸರ್ಕಾರ ಆಯ್ತು. ಕುಮಾರಸ್ವಾಮಿ ಅವರನ್ನ ವಿಶ್ವಾಸ ತಗೊಂಡೆ, ಕುಮಾರಸ್ವಾಮಿ ವಿಶ್ವಾಸ ತಗೊಂಡೆ. ಮತ್ತೆ ಯಡಿಯೂರಪ್ಪನ ಬಿಜೆಪಿ ಮುಖ್ಯಮಂತ್ರಿ ಆದ್ರು. ಅವ್ರ ಮನೆಗೆ ಹೋಗಿ ಕಾಲು ಇಟ್ಕೊಂಡೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ತರಕ್ಕೆ ಸಹಕಾರ ತಗೊಂತ ಇದ್ದೆ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ರು. ಅವತ್ತು ಕೂಡ ನಾನು ಬೊಮ್ಮಾಯಿ ಅವ್ರ ಮನೆಗಳಿಗೆ ಹೋಗಿ ಅವ್ರ ಆಫೀಸಿಗೆ ಹೋಗಿ ಕಾಲು ಇಟ್ಕೊಂಡು ನಮ್ಮ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ಸ್ಗೆ ಅವಕಾಶ ತಗೊಂತ ಇದ್ದೆ. ಒಂದಿನ ನಾನು ಈ ತರ ಸ್ಟೇಟ್ಮೆಂಟ್ ಕೊಡ್ತಾ ಇರ್ಲಿಲ್ಲ. ಇನ್ನೂ ಅಷ್ಟು ದೊಡ್ಡ ಲೀಡರ್ ಅಲ್ಲ, ಒಂದೊಂದ್ಸಾರಿ MLA ಆಗಿರೋರು. DK ಶಿವಕುಮಾರ್ ಮೇಲೆ ಮತ್ತೆ ಸಿದ್ದರಾಮಯ್ಯ ಅವರಲ್ಲೇ ಕೌಂಟರ್ ಮಾಡೋಷ್ಟು ದೊಡ್ಡ ಲೀಡರ್ಗಳು ಸಮೃದ್ಧಿ ಮಂಜು ಅಲ್ಲ. ಪಾಪ ಏನೋ ಒಂದು ಮುಳಬಾಗಲಲ್ಲಿ ಒಂದು ಸಾರಿ ಅವಕಾಶ ಮಾಡಿಕೊಟ್ಟವ್ರೆ MLA ಆಗಿ ಆಗುವಂತ. ಅಲ್ಲಿ ಲೋಕಲ್ ಲೀಡರ್ಗಳ ವಿಶ್ವಾಸ ತಗೊಂಡು ಡೆವಲಪ್ಮೆಂಟ್ಸ್ಗೆ ಆದಷ್ಟು ಕೂಡ ಸಹಕಾರವನ್ನು ತಗೊಂಡು ಆ ಕ್ಷೇತ್ರ ಉಳಿಸ್ಕೊಡೋದ್ ಬಿಟ್ಬಿಟ್ಟು ಭವಿಷ್ಯ ಹೇಳೋಷ್ಟು ಸರ್ಕಾರ ಕಿತ್ತಾಕೋಷ್ಟು ದೊಡ್ಡ ಲೀಡರು ಸಮೃದ್ಧಿ ಮಂಜು ಅಲ್ಲ. NDA ಸರ್ಕಾರ ನನಗೂ ಕೂಡ ಸ್ನೇಹಿತ. ಆದ್ರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಅಲ್ಲ. 28ಕ್ಕೆ NDA ಸರ್ಕಾರ ಬರುತ್ತೆ, ನಾನು ಮಂತ್ರಿ ಆಗ್ತೀನಿ ಅಂತ ಹೇಳಿ ಆಯ್ತು. ಅವ್ರು NDA ಲೀಡರ್ ಹೇಳಲೇಬೇಕಲ್ಲ. ನಾನು ಕಾಂಗ್ರೆಸ್ ಪಾರ್ಟಿ ಲೀಡರ್, 28 ನಮ್ದೇ ಸರ್ಕಾರ ಬರ್ತದೆ ನಾನು ಹೇಳ್ತೀನಲ್ಲ, ಅದು ಹೇಳ್ಕೊಳ್ಳಿ. ಅದೇ ಟೀಕೆ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅದು ಕರೆಕ್ಟ್ ಅಲ್ಲ. ಸರ್ಕಾರ ಬಿದ್ದೋಗ್ತದೆ ಅಂತ ಹೇಳಿದ್ರಲ್ಲ, ಅದು ಕರೆಕ್ಟ್ ಅಲ್ಲ. ಆಯ್ತು, ಚಾಲೆಂಜ್ ಮಾಡಪ್ಪ. ಸರ್ಕಾರ ಬಿದ್ದೋದ್ರೆ ನಾನು MLA ಎಲೆಕ್ಷನ್ ಇರಲ್ಲ ಇಲ್ಲಿ ಮಾಲೂರಲ್ಲಿ. ಸರ್ಕಾರ ಬೀಳಿಲ್ಲ, ನೀನು ಮುಳಬಾಗ್ಲಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಕ್ಯಾಂಡಿಡೇಟ್ ಹಾಕೊಡ್ತೀನಿ. ನಿಮ್ ಮುಖಾಂತರ ನಾನೊಂದು ಸವಾಲ್ ಹಾಕ್ತೀನಿ.